ದರ್ಶನ್ ಗೆಳತಿ ಪವಿತ್ರಾ ಗೌಡರವರು ಸಿನಿಮಾದಲ್ಲಿ ಮಿಂಚಿದ್ದಕ್ಕಿಂತ ದರ್ಶನ್ ರವರ 11 ವರ್ಷದ ಸಂಬಂಧದಲ್ಲಿ ಅವರು ಮಿಂಚಿದ್ದೇ ಹೆಚ್ಚು ಅಂತಲೇ ಹೇಳಬಹುದು. ಹಾಗಾಗಿ ಅವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ಜುಲೈ 11ರಂದು ಕೋರ್ಟ್ ಇದ್ದ ಕಾರಣ ಪವಿತ್ರಾ ಗೌಡರವರು ಹಾಜರಾಗಲಿಲ್ಲ. ಇದ್ದಕ್ಕಿದ್ದಂತೆ ಹೈಕೋರ್ಟ್ ರಾಜ್ಯ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಆರ್ಡರ್ ಆಗಿದೆ. ಬೇಲ್ ಕೊಟ್ಟ ಎಲ್ಲ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತದೆ ನೋಡಬೇಕೆಂದು ಕಾದು ನೋಡಬೇಕಾಗಿದೆ. ಇದರ ವಾದ ವಿವಾದ ಮಂಡನೆಯಲ್ಲಿ ದರ್ಶನ್ ರವರ ಲಾಯರ್ ಹಾಗೂ ಪವಿತ್ರಾ ಗೌಡರವರ ಲಾಯರ್ ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ಮಂಡನೆ ಮಾಡಿದ್ದಾರೆ. ಪವಿತ್ರಾ ಗೌಡರವರು ದರ್ಶನ್ ರವರಿಗೆ ಏನಾಗಬೇಕು ಎಂದು ಕೇಳಿದ್ದಾರೆ. ಅವರು ಬರೀ ಕಲಾವಿದೆ ಅಷ್ಟೇ ಎಂದು ಲಾಯರ್ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲ ವಿಷಯ ನಡೆಯುತ್ತಿರುವುದೇ ಪವಿತ್ರಾ ಗೌಡರವರಿಂದ ಎಂದು ಹೇಳಿ ವಾದ ಮಂಡನೆ ಮಾಡಿದ್ದಾರೆ. ಇದೆಲ್ಲ ನೋಡಿದ ಸುಪ್ರೀಂ ಕೋರ್ಟ್ ಅವರು ರಾಜ್ಯ ಸರ್ಕಾರ ಮಾಡಿದ ತಪ್ಪನ್ನು ಮಾಡುವುದಿಲ್ಲ. ಮುಂದಿನ ವಾರ ಏನು ತೀರ್ಪನ್ನು ಕೊಡುತ್ತದೆಯೋ ಕಾದು ನೋಡಬೇಕು. ಇದೆಲ್ಲ ವಿಷಯ ತಿಳಿದ ಪವಿತ್ರಾ ಗೌಡರವರಿಗೆ ಶಾಕ್ ಮೇಲೆ ಶಾಕ್ ಆಗಿದೆ. ಮತ್ತೆ ಪವಿತ್ರಾ ಗೌಡರವರು ಜೈಲಿಗೆ ಹೋಗುತ್ತಾರಾ? ಇದನ್ನು ಕಂಡ ಪವಿತ್ರಾ ಗೌಡರವರು ರಾಘವೇಂದ್ರ ರಾಯರ ಫೋಟೋವನ್ನು ಹಾಕಿಕೊಂಡು ಬೇಡಿಕೊಂಡಿದ್ದಾರೆ.